ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧು ಸ್ಪೈಸಿ ಕುಕ್ಕಿಂಗ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿನ ತುಂಬ ಸುಲಭವಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮನೆಗೆ ಸ್ವಲ್ಪ ಜನ ಗೆಸ್ಟ್ ಬಂದಿರೋದ್ರಿಂದ ನಮ್ಮ ಮನೆಗೆ ಚಿಕನ್ ಲೆಗ್ ಪೀಸಸ್ನೇ ತೊಗೊಬಂದಿದ್ರು. ಏನು ಮಾಡೋದಪ್ಪ ಇಷ್ಟೊಂದು ಇಟ್ಕೊಂಡು, ಸೊ ಅದನ್ನು ಮಾತ್ರ ತೊಗೊಬಂದಿದ್ದರಿಂದ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ತಂದೂರಿ ಅನ್ನನ್ ಅಂತ ಅಂದರೆ ಈರುಳ್ಳಿನ ಉದ್ದುದು ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲೆ, ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಇವಾಗ ನಾವು ಪೇಸ್ಟ್ ಮಾಡ್ಕೋಬೇಕಲ್ಲ, ಮಸಾಲೆಗೆ ಬೇಕಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ತಿರೋದ್ರಿಂದ ಮಸಾಲೆ ಬೇಕಾಗುತ್ತೆ. ಅದರಿಂದ 12 ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಸ್ಟಾರ್ ಹಾಕೋತಾ ಇದ್ದೀನಿ ಮತ್ತು ಪಲಾವ್ ಎಲೆ, ಒಂದು 3 ಈರುಳ್ಳಿನ ನಾನು ಹಚ್ಕೊಂಡಿದ್ದೆ ಉದ್ದುದಕ್ಕೆ. ಇದನ್ನು ಒಂದು 2-3 ನಿಮಿಷ ಅಷ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದು, ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದು ಇದನ್ನು ಚಿಕನ್ನ. ಸೊ ಇದನ್ನು ಹಾಕ್ಕೊಳ್ಳೋಣ. ಚಿಕನೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ನೀವು ಬೇಯಿಸಬೇಕಾಗುತ್ತೆ ಇದನ್ನು. ಇವಾಗ ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ವೋ ಪೇಸ್ಟು, ಅದನ್ನು ನಾವು ಇವಾಗ ಹಾಕಬೇಕಾಗುತ್ತೆ. ಪೇಸ್ಟ್ ಹಾಕಾದ್ಮೇಲೆ ಒಂದು 15ರಿಂದ 20 ನಿಮಿಷ ನೀವು ಚಿಕನ್ನ ಬೇಯಿಸಬೇಕಾಗುತ್ತೆ. ಅದೆಲ್ಲ ನೀರು ಬಿಟ್ಕೊಂಡು ನೋಡಿ ಎಷ್ಟು ನೀಟಾಗಿ ಎಷ್ಟು ಘಮ ಬರ್ತಿತ್ತು ಅಂತ ಅಂದರೆ ಸಕ್ಕತ್ತಾಗಿ ಬಂದಿತ್ತು. ಒಂದು ಚಿಕನ್ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ಒಂದು 6 ಲೋಟ ನೀರು ಹಾಕೋತಾ ಇದ್ದೀನಿ ನಾನು. ಒಂದು 3 ಪಾವಷ್ಟು ಅಕ್ಕಿನ ನಾನು ಆಲ್ರೆಡಿ ತೊಳೆದ್ಬಿಟ್ಟು ಉಣ್ಯಾಕೊಂಡು ಇಟ್ಕೊಂಡಿದ್ದೆ. ಒಂದು ಅರ್ಧ ನಿಂಬೆಹಣ್ಣನ್ನ ನಾವು ಇವಾಗ ಹಾಕೋತಾ ಇದ್ದೀನಿ. ಇವಾಗ ಕುದಿ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ, ಕುದಿ ಬರ್ತಿದೆ ಅಲ್ವಾ, ಕುದಿ ಬಂದ ತಕ್ಷಣವೇ ನಾವು ಒಂದು 3 ಪಾವಷ್ಟು ಅಕ್ಕಿನ ಉಣ್ಯಾಕಿ ತೊಳೆದು ಇಟ್ಕೊಂಡಿದ್ದೆ. ಅದು ನೀರು ಮಳ್ತಿದ್ದಂಗೆ ನೀವು ಅಕ್ಕಿನ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಒಂದು ಸ್ವಲ್ಪ ತಿರುಬಾದ್ಮೇಲೆ ಒಂದು ದೊಡ್ಡ ತಟ್ಟೆನೋ ಅಥವಾ ಪಾತ್ರೆನೋ ನೀವು ಅದ್ರ ಮೇಲೆ ಮುಚ್ಚಕ್ಕೆ ಒಂದು 10 ನಿಮಿಷ ನೀವು ಬೇಯಿಸಬೇಕಾಗುತ್ತೆ. ನೋಡ್ಬೋದು ಇವಾಗ ಪಲಾವ್ ರುಚಿಯಾಗಿರುವ ಸ್ಪೈಸಿ ಆಗಿರೋ ಪಲಾವ್ ಚಿಕನ್ ಲೆಗ್ ಬಿರಿಯಾನಿನ ಮನೇಲಿ ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಈಗ ನಾನು ಪುನಃ ತಟ್ಟೆನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೇಯಬೇಕಾಗಿತ್ತು. ಅದು ಅಕ್ಕಿ ಹಂಗೆ ಅಗ್ಗಗಳಾಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಬೇಯಿಸಬೇಕಾಗಿತ್ತು. ಸ್ವಲ್ಪ ಎಲ್ಲ ಮಸಾಲೆನ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿರುಪಿದೆ. ಪುನಃ ಮುಚ್ಚಿಬಿಟ್ಟು ಬೇಯಿಸಿದ್ದೀನಿ. ಈಗ ಪಲಾವ್ ರೆಡಿಯಾಗಿದೆ.